ಎಲ್ರಿಗೂ ನಮಸ್ಕಾರ. ಇನ್ಫೋಗುರು ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಯುರೋಪ್ನ ಪತನ ಶುರುವಾಗಿದೆ. ಪ್ರೆಸೆಂಟ್ ನೀವು ಯುರೋಪಿಯನ್ ಕಂಟ್ರೀಸನ್ನು ನೋಡಿದರೆ ಅವು ಮೊದಲಿನ ಥರ ಇಲ್ಲ. ಇಲ್ಲೀಗಲ್ ಇಮಿಗ್ರೇಷನ್ನಿಂದ ಯುರೋಪ್ ತುಂಬಿ ಹೋಗಿದೆ. ಬಹುಶಃ ನೀವು ನಂಬೋದಿಲ್ಲ, ನಮ್ಮ ದೇಶದಲ್ಲಿ ನಡೆಯೋ ಕ್ರೈಮ್ಗಳಿಗಿಂತ ಯುರೋಪ್ನಲ್ಲಿ ಹೆಚ್ಚು ಕ್ರೈಮ್ ನಡೀತಾ ಇದ್ದಾವೆ. ಕಳ್ಳತನ, ಅತ್ಯಾಚಾರಗಳು ಯುರೋಪಿನಲ್ಲೇ ಹೆಚ್ಚಾಗಿ ಜರುಗ್ತಾ ಇದ್ದಾವೆ. ಆದರೆ ರೀಸೆಂಟ್ ಆಗಿ ಯುರೋಪಿನ ಪರಿಸ್ಥಿತಿ ಮತ್ತಷ್ಟು ಕ್ಲಿಷ್ಟಕರವಾಗಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತು, ಕೆಲವು ದಿನಗಳ ಹಿಂದೆ ಫಿಫಾ ವರ್ಲ್ಡ್ ಕಪ್ ನಡೆಯಿತು. ಅದರಲ್ಲಿ ಸ್ಪೇನ್ ವರ್ಲ್ಡ್ ಕಪ್ ಅನ್ನ ಗೆಲ್ತು. ಸ್ಪೇನ್ ಗೆದ್ದಾಗ ಅಲ್ಲಿನ ಜನರು ಬೀದಿಗಿಳಿದು ಭರ್ಜರಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಆದರೆ ಜಸ್ಟ್ ಕೆಲವೇ ದಿನಗಳ ನಂತರ ಸ್ಪೇನ್ನಲ್ಲಿ ಪರಿಸ್ಥಿತಿ ತುಂಬಾ ಭಯಾನಕವಾಗಿ ಬದಲಾಗಿ ಹೋಗಿದೆ. ವಿಷಯ ಏನು ಅಂದ್ರೆ, ಒಂದೇ ಸಾರಿಗೆ ಸ್ಪೇನ್ನ ಬಾರ್ಡರ್ನೊಳಗೆ ಸುಮಾರು 60,000 ಇಲ್ಲೀಗಲ್ ಇಮಿಗ್ರೇಷನ್ಸ್ ಸಮುದ್ರದ ಮೂಲಕ ಎಂಟರ್ ಆಗಿ ಈ ರೀತಿಯ ದೇಶವನ್ನ ಇನ್ವೇಡ್ ಮಾಡಿಕೊಂಡ್ರು. ಇಲ್ಲಿ ನೋಡೋದಾದ್ರೆ, ಹಾಲಿವುಡ್ನ ಜಾಂಬಿ ಸಿನಿಮಾಗಳಲ್ಲಿ ಜಾಂಬೀಸ್ ಗುಂಪು ಹೇಗೆ ದಾಳಿ ಮಾಡುತ್ತೋ ಅದೇ ಪರಿಸ್ಥಿತಿ ಇಲ್ಲಿನದ್ದು. ಬೈ ದ ವೇ, ಇವರೆಲ್ಲರೂ ಕೂಡ ಮೊರಕ್ಕೋದಿಂದ ಸ್ಪೇನ್ಗೆ ಎಂಟರ್ ಆಗೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಜನರು. ಅವರು ಸ್ಪೇನ್ನ ನಗರಗಳನ್ನು ಪ್ರವೇಶಿಸಿ ಅಲ್ಲಿನ ಜನರ ಮೇಲೆ ದಾಳಿ ಮಾಡಿ ಅಲ್ಲಿನ ಅಂಗಡಿಗಳನ್ನು ಲೂಟಿ ಮಾಡಿ ಟೋಟಲ್ ಅಲ್ಲಿನ ಕ್ರೈಮ್ ಪ್ರಮಾಣವನ್ನು ಹೆಚ್ಚಿಸಿದ್ರು. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಇವರೆಲ್ಲ ಎಂಟರ್ ಆಗಿದ್ದು ಸ್ಪೇನ್ನ ಸಿಯೂಟಾ ಅನ್ನುವಂತಹ ನಗರಕ್ಕೆ. ಆದರೆ ಈ ಸಿಟಿಯ ಒಟ್ಟು ಜನಸಂಖ್ಯೆ ಕೇವಲ 80,000. ಆದರೆ ಕೇವಲ 80,000 ಪಾಪ್ಯುಲೇಷನ್ ಇರುವಂತಹ ನಗರಕ್ಕೆ ಇದ್ದಕ್ಕಿದ್ದಂತೆ 60,000 ಜನ ಇಲ್ಲೀಗಲ್ ಇಮಿಗ್ರೇಷನ್ಸ್ ಬಂದರೆ ಏನಾಗಬಹುದು? ಒಂದ್ಸಾರಿ ನೀವೇ ಯೋಚಿಸಿ ನೋಡಿ. ಅಲ್ಲಿ ಲಾ ಅಂಡ್ ಆರ್ಡರ್, ಟ್ರಾಫಿಕ್, ಕ್ರೈಮ್ ಹೀಗೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ಒಂದೇ ಸಾರಿ ಕ್ರಿಯೇಟ್ ಆಗಿಬಿಡ್ತವೆ. ಆ್ಯಂಡ್ ಈಗ ಅಲ್ಲೂ ಕೂಡ ಇದೇ ನಡೀತಾ ಇದೆ. ಆ್ಯಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದರೆ, ನೀವು ಈ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋಗಳಲ್ಲಿ ನೀವು ಎಲ್ಲೂ ಕೂಡ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳನ್ನು ನೋಡೋದಿಲ್ಲ. ಅಲ್ಲಿ ಕಾಣಿಸೋರೆಲ್ಲ ಮಿಲಿಟರಿಗೆ ಸೇರಬಹುದಾದಂತಹ ವಯಸ್ಸಿನ ಯುವಕರು. ಸೊ ಇವರೆಲ್ಲ ಇದ್ದಕ್ಕಿದ್ದಂತೆ ಸ್ಪೇನ್ ದೇಶವನ್ನ ಆಕ್ರಮಿಸಿಕೊಂಡಂತೆ ಆಗೋಗಿದೆ. ಒಂದೇ ಡಿಫ್ರೆನ್ಸ್ ಅಂದ್ರೆ, ಅವರ ಬಳಿ ವೆಪನ್ಸ್ ಇರಲಿಲ್ಲ. ಅವರು ವೆಪನ್ಗಳಿಲ್ಲದೆ ಸ್ಪೇನ್ ಅನ್ನ ಇನ್ವೇಟ್ ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಾಂಗ್ಲಾದೇಶದಿಂದ ನಮ್ಮ ಭಾರತ ದೇಶದೊಳಕ್ಕೆ 60,000 ಸಾಮಾನ್ಯ ಜನರು ಇದ್ದಕ್ಕಿದ್ದಂತೆ ನುಗ್ಗಿ ಬಂದು ಇಲ್ಲಿನ ನಗರಗಳನ್ನ ಆಕ್ರಮಿಸಿಕೊಂಡ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿರಬಹುದು? ಸೊ ಅದೇ ಪರಿಸ್ಥಿತಿ ಈಗ ಸ್ಪೇನ್ ಮತ್ತು ಮೊರಾಕೋದಲ್ಲಿ ಆಗ್ತಾ ಇದೆ. ಮೊದಲನೇದಾಗಿ ಇದೆಲ್ಲವೂ ಹೇಗಾಯಿತು ಅಂತ ಈ ಮ್ಯಾಪ್ ಅನ್ನು ನೋಡಿದರೆ ನಿಮಗೆ ಗೊತ್ತಾಗಬಹುದು. ಆಫ್ರಿಕಾ ಮತ್ತು ಯುರೋಪ್ನ ನಡುವೆ ಒಂದು ಸ್ಟ್ರೇಟ್ ಇದೆ. ಅದರ ಹೆಸರು ಜಿಬ್ರಾಲ್ಟರ್ ಸ್ಟ್ರೇಟ್. ಇದು ಸ್ಪೇನ್ ಮತ್ತು ಮೊರಾಕೋವನ್ನ ಡಿವೈಡ್ ಮಾಡುತ್ತೆ. ಪ್ರತಿದಿನ 106 ಹಡಗುಗಳು ಇಲ್ಲಿ ಹಾದು ಹೋಗ್ತವೆ ಮತ್ತು ಈ ಸ್ಟ್ರೇಟ್ ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದ ನಡುವಿನ ಒಂದು ಕನೆಕ್ಷನ್ ತರ ಇದೆ. ಸೊ ಈ ಸ್ಟ್ರೇಟ್ನ ಉತ್ತರದಲ್ಲಿ ಸ್ಪೇನ್ ಮತ್ತು ದಕ್ಷಿಣದಲ್ಲಿ ಮೊರಾಕೋ ದೇಶವಿದೆ. ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಕಾಲ ಹೇಗೆ ಆಳಿದ್ರು, ಹಾಗೇನೇ ಸ್ಪೇನ್ ಕೂಡ ಈ ಮೊರಾಕೋ ದೇಶವನ್ನ 106 ವರ್ಷಗಳ ಕಾಲ ಆಳಿತ್ತು. ಆದಾಗ್ಯೂ ಇವತ್ತಿಗೂ ಕೂಡ ಮೊರಾಕೋದ 2 ನಗರಗಳು ಸ್ಪೇನ್ನ ಕಂಟ್ರೋಲ್ನಲ್ಲೇ ಇದ್ದಾವೆ. ಅವುಗಳ ಹೆಸರು ಸಿಯೂಟಾ ಮತ್ತು ಮೆಲಿಲ್ಲಾ. ನೀವು ಟೆಕ್ನಿಕಲಿ ಗಮನಿಸೋದಾದ್ರೆ ಈ 2 ನಗರಗಳು ಭೂಭಾಗದಿಂದ ಮೊರಾಕೋದಲ್ಲಿದ್ದಾವೆ. ಆದ್ರೆ ಅವುಗಳ ಸಂಪೂರ್ಣ ಕಂಟ್ರೋಲ್ ಅಂದ್ರೆ ಆಳ್ವಿಕೆ ಸ್ಪೇನ್ನ ಕೈಯಲ್ಲಿದೆ. ಒಂದು ವೇಳೆ ಯಾವುದೇ ಜನರು ಈ ಸಿಟಿಗಳನ್ನ ಪ್ರವೇಶಿಸಿದ್ರೆ ಅವರಿಗೆ ಸ್ಪೇನ್ನ ನಾಗರಿಕರಿಗಿರುವಂತಹ ಹಕ್ಕುಗಳೇ ಇವ್ರಿಗೂ ಕೂಡ ಬರ್ತವೆ. ಅಲ್ಲಿ ಸ್ಪ್ಯಾನಿಷ್ ಪೊಲೀಸರು ಇರ್ತಾರೆ. ಸ್ಪ್ಯಾನಿಷ್ ಸರ್ಕಾರ ಇಡೀ ಪ್ರದೇಶವನ್ನ ರನ್ ಮಾಡ್ತಾ ಇರುತ್ತೆ. ಆದ್ರೆ ಈಗ ಮೊರಕ್ಕೋನ್ ಜನರು ಬಲವಂತವಾಗಿ ಎಂಟರ್ ಆಗಿದ್ದು ಮೊರಕ್ಕೋದಲ್ಲಿ ಸ್ಪೇನ್ನ ಕಂಟ್ರೋಲ್ನಲ್ಲಿ ಇರುವಂತಹ ಸಿಯೂಟಾ ಮತ್ತು ಮೆಲಿಲ್ಲಾ ನಗರಗಳಿಗೆ. ಅಂಡ್ ಇಲ್ಲಿ ನೀವು ತಿಳ್ಕೊಳ್ಬೇಕಾದಂತಹ ಇನ್ನೊಂದು ವಿಷಯವೂ ಕೂಡ ಇದೆ. ಮೊರಕ್ಕೋ ಜುಲೈ 30, 1956ರಂದು ಸ್ಪೇನ್ನಿಂದ ಸ್ವಾತಂತ್ರ್ಯವನ್ನ ಗಳಿಸಿಕೊಳ್ತು. ಆದ್ರೆ 60,000 ಇಲ್ಲೀಗಲ್ ಇಮಿಗ್ರೆಂಟ್ಸ್ ಯುರೋಪಿಯನ್ ದೇಶವಾದಂತಹ ಸ್ಪೇನ್ನ ಮೇಲೆ ಒಂದೇ ಬಾರಿ ದಾಳಿ ಮಾಡಿದ್ಯಾಕೆ? ಅವರು ಇಡೀ ನಗರವನ್ನ ಯಾಕೆ ಇನ್ವೇಡ್ ಮಾಡಿದ್ರು? ಇದು ಒಂದು ಇಲ್ಲೀಗಲ್ ಇಮಿಗ್ರೇಷನ್ ಸಮಸ್ಯೆನಾ, ಅಥವಾ ಇದರಿಂದ ಏನಾದರೂ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಇದೆಯಾ, ಅಥವಾ ಜಿಯೋ ಪೊಲಿಟಿಕಲ್ ಗೇಮ್ ನಡೀತಿದ್ಯಾ? ಇಲ್ಲ, ಮೊರಾಕೋ ದೇಶ ಬೇಕಂತಲೇ ಇದನ್ನೆಲ್ಲ ಪ್ಲಾನ್ ಮಾಡ್ತಾ? ಅಂಡ್ ಇಂಟರ್ನ್ಯಾಷನಲ್ ಮೀಡಿಯಾ ಈ ಪ್ಲಾನ್ ನ ಹಿಂದೆ ಇಸ್ರೇಲ್ ಮತ್ತು ಟ್ರಂಪ್ ಇದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದಾವೆ? ಸೊ ಈ ಎಲ್ಲಾ ವಿಷಯಗಳನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಂಡ್ ಅದಕ್ಕಿಂತಲೂ ಮುಂಚೆ ನೀವು ಯುರೋಪಿನ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೇಬೇಕು. ನೀವು ಪ್ರೆಸೆಂಟ್ ವರ್ಲ್ಡ್ ಅನ್ನ ನೋಡಿದ್ರೆ ಯುರೋಪಿನ ಜನರು ಬೆಸ್ಟ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 200 ವರ್ಷಗಳ ಹಿಂದೆ ಅವರು ನಮಗಿಂತ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದಿದ್ರು ಮತ್ತು ಪ್ರಪಂಚದಾದ್ಯಂತ ಇತರ ದೇಶಗಳನ್ನ ಆಕ್ರಮಿಸಿಕೊಂಡು ಅಧಿಕಾರವನ್ನ ಚಲಾಯಿಸಿದ್ರು. ಹಾಗಾಗಿ ಈಗ ಅವರು ತುಂಬಾ ಸಂತೋಷಕರವಾದಂತಹ ಮತ್ತು ಕಂಫರ್ಟಬಲ್ ಆದಂತಹ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಯುರೋಪಿಯನ್ಸ್ ಯಾವಾಗಲೂ ಕೂಡ ಹೇಳ್ತಾರೆ, ಇಡೀ ಜಗತ್ತನ್ನ ನಾವೊಂದು ಕಾಡು ಅಂತ ಅನ್ಕೊಂಡ್ರೆ ಈ ಯುರೋಪ್ ಖಂಡ ಅದರೊಳಗಿರುವಂತಹ ಒಂದು ಬ್ಯೂಟಿಫುಲ್ ಉದ್ಯಾನವನ ಅಂತ ಹೇಳ್ತಾ ಇರ್ತಾರೆ.
ಆದರೆ ಈಗ ಆ ಉದ್ಯಾನವನ ಸಂಪೂರ್ಣವಾಗಿ ಸುಟ್ಟು ಹೋಗ್ತಾ ಇದೆ. ಯುರೋಪಿನಲ್ಲಿ ಫುಲ್ ಫ್ರೀಡಮ್ ಇರುತ್ತೆ, ಹ್ಯೂಮನ್ ರೈಟ್ಸ್ಗೆ ಹೆಚ್ಚಿನ ವ್ಯಾಲ್ಯೂವನ್ನು ನೀಡಲಾಗುತ್ತೆ ಮತ್ತು ಯಾರಾದರೂ ಇಲ್ಲಿಗಲ್ ಆಗಿ ಯುರೋಪಿಗೆ ಬಂದರೂ ಕೂಡ ಅಲ್ಲಿನ ಲಾಗಳು ಅವರನ್ನು ವಾಪಸ್ ಕಳಿಸೋದರ ಬದಲು ಪಾಪ ಅವರು ತಮ್ಮದೇ ದೇಶದಲ್ಲಿ ಸಮಸ್ಯೆಗಳನ್ನು ಎದುರಿಸಿ ಈಗ ನಮ್ಮ ದೇಶಕ್ಕೆ ಬಂದಿದ್ದಾರೆ, ಆದ್ದರಿಂದ ಅವರಿಗೆ ಸಹಾಯ ಮಾಡಿ, ಸಾಧ್ಯವಾದರೆ ಅವರಿಗೆ ಆಶ್ರಯ ನೀಡಿ, ಒಂದು ವೇಳೆ ಅವರಿಗೆ ಉದ್ಯೋಗಗಳಿಲ್ಲ ಅಂದರೆ ಅವರಿಗೆ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಿ ಅಂತ ಈ ಯುರೋಪಿಯನ್ ಕಾನೂನುಗಳು ಇಮಿಗ್ರೆಂಟ್ಸ್ಗೆ ಫುಲ್ ಸಪೋರ್ಟಿವ್ ಆಗಿದ್ದಾವೆ. ಹಾಗಾಗಿನೇ ಅನೇಕ ಇಲ್ಲಿಗಲ್ ಇಮಿಗ್ರೆಂಟ್ಸ್ ತಮ್ಮ ಜೀವಗಳನ್ನೇ ಪಣಕ್ಕಿಟ್ಟು ಹೇಗಾದರೂ ಮಾಡಿ ಯುರೋಪಿಗೆ ಹೋಗಲೇಬೇಕು ಅಂತ ಭಾವಿಸ್ತಾರೆ. ಅಂಡ್ ಅದು ಈಗ ನಡೀತಾ ಇದೆ. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಸ್ಪ್ಯಾನಿಷ್ನ ಸುಪ್ರೀಂ ಕೋರ್ಟ್ ನೀಡಿದಂತಹ ಆ ಒಂದು ತೀರ್ಪು. ರೀಸೆಂಟ್ ಆಗಿ ಸ್ಪೇನ್ನ ಸುಪ್ರೀಂ ಕೋರ್ಟ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗೆ ಸಂಬಂಧಿಸಿದಂತಹ ಪ್ರಕರಣದಲ್ಲಿ ಒಂದು ತೀರ್ಪನ್ನು ನೀಡಿತು. ಆ ಪ್ರಕರಣ ಏನು ಅಂತ ನೋಡೋದಾದ್ರೆ 2024ರಲ್ಲಿ ಮೊರಕ್ಕೋದ ವ್ಯಕ್ತಿಯೊಬ್ಬ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಸಮುದ್ರದ ಮೂಲಕ ಸ್ಪೇನ್ಗೆ ಎಂಟರ್ ಆದ. ಪೊಲೀಸರು ತಕ್ಷಣ ಅವನನ್ನು ಹಿಡಿದು ಸರ್ಕಾರಕ್ಕೆ ಒಪ್ಪಿಸಿದ್ರು. ಆದರೆ ಆ ವ್ಯಕ್ತಿ ಹ್ಯೂಮನ್ ರೈಟ್ಸ್ ಸಹಾಯವನ್ನ ಪಡೆದುಕೊಂಡು ಸ್ಪೇನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸನ್ನು ಹಾಕ್ತಾನೆ. ಆದರೆ ಸ್ಪೇನ್ನ ಸುಪ್ರೀಂ ಕೋರ್ಟ್ ಅದಕ್ಕೆ ಏನ್ ತೀರ್ಪನ್ನು ಕೊಡ್ತು ನಿಮ್ಗೆ ಗೊತ್ತಾ? ಹೇಳ್ಬೇಕಂದ್ರೆ ಈ ಯುರೋಪಿಯನ್ನರಿಗೆ ಜಗತ್ತಿನಲ್ಲಿ ನಾವು ತುಂಬಾ ಒಳ್ಳೆಯವರು ಅಂತ ಅನ್ಸ್ಕೊಳ್ಳುವಂತಹ ಒಂದು ರೋಗ ಇದೆ. ಹಾಗಾಗಿ ಅಲ್ಲಿನ ಸುಪ್ರೀಂ ಕೋರ್ಟ್ ನೀಡಿದಂತಹ ಜಡ್ಜ್ಮೆಂಟ್ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಉತ್ತಮವಾದಂತಹ ಲೈಫನ್ನು ಲೀಡ್ ಮಾಡೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಸಮುದ್ರದ ಮೂಲಕ ನಮ್ಮ ದೇಶಕ್ಕೆ ಬಂದರೆ ಅಂತಹ ವ್ಯಕ್ತಿಯನ್ನ ಬಲವಂತವಾಗಿ ವಾಪಸ್ ಕಳಿಸೋದು ಕರೆಕ್ಟ್ ಅಲ್ಲ ಅಂತ ಅಲ್ಲಿನ ನ್ಯಾಯಾಲಯ ಜಡ್ಜ್ಮೆಂಟ್ ಅನ್ನು ನೀಡಿದೆ. ಹಾಗೇನೇ ಜಡ್ಜ್ಮೆಂಟ್ ಅಲ್ಲಿ ಆತ ಯಾವುದಾದ್ರೂ ವ್ಯಾಲಿಡ್ ರೀಸನ್ ಅನ್ನು ಕೊಟ್ಟು ಮೊರಾಕೋದಲ್ಲಿ ತನ್ನ ಜೀವ ಅಪಾಯದಲ್ಲಿದೆ ಅಥವಾ ಅಲ್ಲಿನ ಇತರೆ ಕಾರಣಗಳಿಂದಾಗಿ ಅವನು ತುಂಬಾ ಬಳಲ್ತಾ ಇದ್ದಾನೆ ಅಂತ ಪ್ರೂವ್ ಮಾಡೋವರೆಗೆ ಅವನು ಸ್ಪೇನ್ನಲ್ಲೇ ಇರ್ತಾನೆ. ಸ್ಪ್ಯಾನಿಷ್ ಸರ್ಕಾರ ಅವನಿಗೆ ಶೆಲ್ಟರ್ ಅನ್ನ ಪ್ರೊವೈಡ್ ಮಾಡುತ್ತೆ, ಫುಡ್ ಅನ್ನು ಪ್ರೊವೈಡ್ ಮಾಡುತ್ತೆ, ಹಣವನ್ನು ಕೂಡ ಸರ್ಕಾರವೇ ಪ್ರೊವೈಡ್ ಮಾಡುತ್ತೆ ಮತ್ತು ಸಾಧ್ಯವಾದರೆ ಒಂದು ಉದ್ಯೋಗವನ್ನು ಕೂಡ ಅವನಿಗಾಗಿ ಒದಗಿಸಿಕೊಡುತ್ತೆ. ಅಂದ್ರೆ ಓವರ್ ಆಲ್ ಎಲ್ಲವನ್ನು ಕೂಡ ಸರ್ಕಾರವೇ ಒದಗಿಸಬೇಕು ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತ್ತು. ಇದಲ್ಲದೆ ಆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಏನ್ ಹೇಳ್ತು ಅಂದ್ರೆ, ಯಾರಾದರೂ ಬಾರ್ಡರ್ ಮೂಲಕ ಬಂದರೆ ಅವರನ್ನ ಅವರ ದೇಶಕ್ಕೆ ವಾಪಸ್ ಕಳಿಸೋದ್ರಲ್ಲಿ ನ್ಯಾಯ ಇದೆ. ಆದರೆ ಯಾರಾದರೂ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸಮುದ್ರದ ಮೂಲಕ ಬಂದ್ರೆ ಅವರನ್ನ ವಾಪಸ್ ಕಳಿಸಲೇಬಾರದು ಅಂತ ತೀರ್ಪನ್ನು ಕೊಡ್ತು. ಸೊ ಈ ಜಡ್ಜ್ಮೆಂಟ್ ಮೊರಕ್ಕೋದ ಜನರಿಗೆ ತುಂಬಾ ಇಷ್ಟವಾಯಿತು. ಅಂಡ್ ನ್ಯಾಯಾಲಯದ ಈ ಜಡ್ಜ್ಮೆಂಟ್ ಮೊರಕ್ಕೋದಲ್ಲಿ ಫುಲ್ ವೈರಲ್ ಆಗಿತ್ತು. ಯಾಕಂದ್ರೆ ಮೊರಕ್ಕೋ ಒಂದು ಆಫ್ರಿಕನ್ ದೇಶ. ಆಫ್ರಿಕನ್ ದೇಶಗಳಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಿಮಗೆಲ್ರಿಗೂ ಒಂದಷ್ಟು ತಿಳಿದೇ ಇರುತ್ತೆ. ಅಲ್ಲಿನ ಜನರು ಬೆಟರ್ ಲೈಫ್ಗಾಗಿ ಇಲ್ಲಿಗಲ್ ಆಗಿ ಯುರೋಪ್ ಒಳಕ್ಕೆ ಎಂಟರ್ ಆಗೋದಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾರೆ. ಅಂಡ್ ಸ್ಪ್ಯಾನಿಷ್ ಕಾನೂನು ವ್ಯವಸ್ಥೆಯಲ್ಲಿರುವಂತಹ ಈ ಲೋಪದೋಷದ ಬಗ್ಗೆ ತಿಳಿದ ತಕ್ಷಣ ಮೊರಕ್ಕೋ ಜನರು ಬಾರ್ಡರ್ ಮೂಲಕ ಹೋಗೋದನ್ನು ನಿಲ್ಲಿಸಿದ್ರು, ಸಮುದ್ರದ ಮೂಲಕ ಸ್ಪೇನ್ ಅನ್ನ ಪ್ರವೇಶಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅಲ್ಲಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನೀವು ಸಮುದ್ರದ ಮೂಲಕ ಹೋದ್ರೆ ಅಲ್ಲಿನ ಪೊಲೀಸರು ಸಹ ನಿಮ್ಮನ್ನು ಏನು ಕೂಡ ಮಾಡೋದಿಲ್ಲ ಅನ್ನೋದು ಅವರಿಗೆ ಖಾತರಿಯಾಗಿತ್ತು. ಹಾಗಾಗಿನೇ ಸಾವಿರಾರು ಜನ ಇದ್ದಕ್ಕಿದ್ದಂತೆ ಸ್ಪೇನ್ನ ಮೇಲೆ ಇನ್ವೇಡ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಫ್ರೆಂಡ್ಸ್, ಇಲ್ಲಿವರೆಗೂ ಈ ಸ್ಟೋರಿ ಚೆನ್ನಾಗಿನೇ ಇದೆ. ಆದ್ರೆ ಈಗ ಇಂಟರ್ನ್ಯಾಷನಲ್ ಮೀಡಿಯಾ ಹೇಳ್ತಾ ಇರೋದೇನು ಅಂದ್ರೆ, ಇದೆಲ್ಲವೂ ಕೂಡ ಮೊರಕ್ಕೋ ದೇಶ ಬೇಕಂತಲೇ ಮಾಡಿದಂತಹ ಒಂದು ಡ್ರಾಮಾ ಅಂತ ಹೇಳ್ತಾ ಇದ್ದೇವೆ. ಮೊರಕ್ಕೋ ದೇಶ ಸ್ಪೇನ್ನ ಮೇಲೆ ರಿವೆಂಜ್ ಅನ್ನ ಪ್ಲಾನ್ ಮಾಡಿ ಇದೆಲ್ಲವನ್ನು ಮಾಡ್ತಾ ಇದೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ಹೇಳ್ತಾ ಇದ್ದಾವೆ. ಹಾಗೇನೇ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಮೊರಕ್ಕೋ ಜುಲೈ 30, 1956ರಂದು ಸ್ವಾತಂತ್ರ್ಯವನ್ನ ಗಳಿಸಿಕೊಳ್ತು. ಸೇಮ್ ಅದೇ ದಿನ ಮೊರಕ್ಕೋ ಸರ್ಕಾರ ತಮ್ಮ ದೇಶದಿಂದ 60,000 ಜನರನ್ನ ಸ್ಪೇನ್ಗೆ ನುಗ್ಗುವಂತೆ ಮಾಡಿತು ಮತ್ತು ಕೆಲವು ವಿಡಿಯೋಗಳು ಹೊರಗಡೆ ಪ್ರಸಾರವಾಗ್ತಾ ಇದ್ದು ಅದರಲ್ಲಿ ಮೊರಕ್ಕೋ ಸರ್ಕಾರವೇ ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಟ್ರಕ್ಗಳಲ್ಲಿ ಕರ್ಕೊಂಡು ಬಂದು ಸಮುದ್ರ ತೀರಕ್ಕೆ ಬಿಟ್ಟಿದೆ. ನೀವೆಲ್ಲರೂ ಕೂಡ ಸಮುದ್ರದ ಮೂಲಕ ಸ್ಪೇನ್ಗೆ ಹೋಗಿ, ಅಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಅನ್ನುವಂತೆ ಗೈಡ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನ ನೋಡಿದ್ರೆ ಗೊತ್ತಾಗುತ್ತೆ, ಮೊರಕ್ಕೋದ ಪೊಲೀಸರು ಖುದ್ದು ಈ ಟ್ರಕ್ಗಳಿಗೆ ದಾರಿಯನ್ನ ತೋರಿಸ್ತಾ ಇದ್ದಾರೆ ಮತ್ತು ಅದರಿಂದ ಇಳಿದಂತಹ ಯುವಕರು ಸಮುದ್ರದತ್ತ ಓಡ್ತಾ ಇದ್ದಾರೆ. ಹಾಗೇನೆ ಫ್ರೆಂಡ್ಸ್, ಈ ಟೋಟಲ್ ಇನ್ಸಿಡೆಂಟ್ ಮೇಲೆ ಇನ್ನೊಂದು ಥಿಯರಿ ಕೂಡ ಇದೆ. ಅದೇನಂದ್ರೆ, ಇದು ಟ್ರಂಪ್ ಮತ್ತು ಇಸ್ರೇಲ್ ಮಾಡಿದಂತಹ ಸಂಚಾಗಿರಬಹುದು ಅಂತ. ಯಾಕಂದ್ರೆ ಇಸ್ರೇಲ್ ಗಾಜಾದಲ್ಲಿ ಹಮಾಸ್ ಭಯೋತ್ಪಾದಕರ ಮೇಲೆ ದಾಳಿ ನಡೆಸಿದಾಗ ಸ್ಪೇನ್ ಬಹಳಷ್ಟು ನೊಂದ್ಕೊಂಡಿತ್ತು. ನಾವು ಇಸ್ರೇಲ್ ವಿರುದ್ಧ ಆಕ್ಷನ್ ಅನ್ನ ಕೈಗೊಳ್ತೀವಿ, ಇಸ್ರೇಲ್ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ, ನಾವು ಫ್ಯೂಚರ್ ಅಲ್ಲಿ ಇಸ್ರೇಲ್ನ ಜೊತೆ ಕೆಲಸನೇ ಮಾಡೋದಿಲ್ಲ, ನಾವು ಇಸ್ರೇಲ್ಗೆ ವೆಪನ್ಸ್ಗಳನ್ನ ಒದಗಿಸೋದಿಲ್ಲ, ಹಾಗೇನೆ ಇಸ್ರೇಲ್ನೊಂದಿಗೆ ವ್ಯಾಪಾರ ಮಾಡುವಂತಹ ಯಾವುದೇ ದೇಶದೊಂದಿಗೆ ನಾವು ವ್ಯಾಪಾರವನ್ನೇ ಮಾಡೋದಿಲ್ಲ ಅಂತ ಸ್ಪ್ಯಾನಿಷ್ ಸರ್ಕಾರ ಬಹಳ ಬಲವಾದಂತಹ ಹೇಳಿಕೆಗಳನ್ನ ನೀಡಿತ್ತು. ಆ ಸಮಯದಲ್ಲಿ ಇಸ್ರೇಲ್ನ ಪ್ರಧಾನಿಯಾದಂತಹ ಬೆಂಜಮಿನ್ ನೇತಾನ್ಯಾಹು ಸ್ಪ್ಯಾನಿಷ್ ಪ್ರಧಾನಿಗೆ ಸ್ಟ್ರೇಟ್ ಆಗಿ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ರು.
ಈಗ ನೀವು ಏನೇ ಮಾಡಿದ್ರು ಕೂಡ ಅದಕ್ಕೆ ನೀವು ಖಂಡಿತವಾಗಿ ಶಿಕ್ಷೆ ಅನುಭವಿಸ್ತೀರಿ ಅಂತ. ಆ್ಯಂಡ್ ಅದು ಈಗ ಪ್ರೂವ್ ಆಗಿರೋ ಥರ ಕಾಣ್ತಾ ಇದೆ. ಇನ್ನು ಸ್ಪೇನ್ ಕೆಲವೊಂದು ವಿಷಯಗಳಲ್ಲಿ ಅಷ್ಟಕ್ಕೆ ನಿಲ್ಲಿಲ್ಲ. ಟ್ರಂಪ್ ಜೊತೆ ಕೂಡ ಘರ್ಷಣೆಯನ್ನು ನಡೆಸಿತು. ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಯುದ್ಧವನ್ನ ಘೋಷಿಸಿದಾಗ ಅಮೆರಿಕದ ವಾರ್ ಫ್ಲೈಟ್ಗಳು ಸ್ಪೇನ್ನಲ್ಲಿ ಇಳಿದು ರೀಫ್ಯೂಯಲ್ ಮಾಡಬೇಕಾಗಿತ್ತು. ಆದರೆ ಸ್ಪೇನ್ ಆ ವಿಷಯದಲ್ಲೂ ಕೂಡ ಅಮೆರಿಕವನ್ನ ಎದುರಾಕೊಳ್ತು. ಇರಾನ್ ಮೇಲಿನ ದಾಳಿಯನ್ನು ನಾವು ಬೆಂಬಲಿಸೋದಿಲ್ಲ, ಹಾಗಾಗಿ ಇರಾನ್ ಮೇಲೆ ದಾಳಿ ಮಾಡುವಂತಹ ಅಮೆರಿಕನ್ ಸರ್ಕಾರಕ್ಕೆ ನಾವು ಸಹಾಯ ಮಾಡೋದಿಲ್ಲ ಅಂತ ಹೇಳೋದ್ರ ಮೂಲಕ ಅಮೆರಿಕದ ಫೈಟರ್ ಜೆಟ್ಗಳ ಲ್ಯಾಂಡಿಂಗ್ ಅನ್ನು ಕೂಡ ಕ್ಯಾನ್ಸಲ್ ಮಾಡ್ತು. ಆಗ ಟ್ರಂಪ್ ಕೂಡ ಸ್ಪೇನ್ಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ರು. ಇನ್ನು ಆಫ್ರಿಕಾದ ಮೊರೊಕ್ಕೊ ಒಂದು ಮುಸ್ಲಿಂ ದೇಶ. ರೀಸೆಂಟ್ ಆಗಿ ಇಸ್ರೇಲ್ ಮತ್ತು ಅಮೆರಿಕ ಈ ದೇಶದೊಂದಿಗೆ ಉತ್ತಮ ಸಂಬಂಧವನ್ನ ಗಳಿಸಿಕೊಂಡಿದ್ದಾವೆ. ಹಾಗಾಗಿನೇ ಈಗ ಇಸ್ರೇಲ್ ಮತ್ತು ಅಮೆರಿಕ ಮೊರೊಕ್ಕೊ ದೇಶದ ಬಗ್ಗೆ, ಅಲ್ಲಿನ ಜನ ಸ್ಪೇನ್ಗೆ ನುಗ್ಗಿದರ ಬಗ್ಗೆ ಯಾವುದೇ ಮಾತುಗಳನ್ನು ಕೂಡ ಆಡ್ತಾ ಇಲ್ಲ. ಬದಲಿಗೆ ಅವರೆಲ್ಲ ಸೇರ್ಕೊಂಡು ಸ್ಪೇನ್ ಅನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಡೊನಾಲ್ಡ್ ಟ್ರಂಪ್ ಸ್ವತಃ ಹೇಳ್ತಾ ಇದ್ದಾರೆ, ನೋಡಿದ್ರ ಸ್ಪೇನ್ ನಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತ. ಅದಕ್ಕೆ ನಾನು ಹೇಳೋದು, ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅನ್ನೋದು ಒಂದು ಬಹಳ ದೊಡ್ಡ ಸಮಸ್ಯೆ. ನಾನು ಮೆಕ್ಸಿಕನ್ ಗಡಿಯಲ್ಲಿ ಒಂದು ದೊಡ್ಡ ವಾಲ್ ನಿರ್ಮಿಸದೆ ಹೋಗಿದ್ರೆ ಅಮೆರಿಕದ ಪರಿಸ್ಥಿತಿ ಕೂಡ ಹೀಗೆ ಇರ್ತಾ ಇತ್ತು ಅಂತ ಹೇಳೋದ್ರ ಮೂಲಕ ತಮ್ಮನ್ನ ತಾವು ಬೇಷ್ ಅನ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೊರೊಕ್ಕೊದಲ್ಲಿ 60,000 ಇಲ್ಲೀಗಲ್ ಇಮಿಗ್ರೆಂಟ್ಸ್ ಸಡನ್ ಆಗಿ ಸ್ಪೇನ್ನ ಮೇಲೆ ಇನ್ವೇಡ್ ಮಾಡಿರೋದರ ಹಿಂದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು, ಟ್ರಂಪ್ ಮತ್ತು ಮೊರೊಕ್ಕೋದ ಸರ್ಕಾರವಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಯುರೋಪಿಯನ್ ದೇಶಗಳು ಈ ವಿಷಯದ ಬಗ್ಗೆ ಈಗಾಗಲೇ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ನಡೆಸಿದ್ದಾವೆ. ಹಾಗೇನೆ ಫ್ರೆಂಡ್ಸ್, ಯುರೋಪ್ ಬಗ್ಗೆ ನೀವು ಒಂದು ವಿಷಯವನ್ನ ತಿಳಿದುಕೊಳ್ಬೇಕು. ಯುರೋಪ್ ಖಂಡದ ಯಾವುದೇ ಒಂದು ದೇಶವನ್ನ ನೀವು ಪ್ರವೇಶಿಸಿದ್ರೆ ಆಮೇಲೆ ನೀವು ಬೇರೆ ಬೇರೆ ದೇಶಗಳಿಗೆ ತುಂಬಾ ಸುಲಭವಾಗಿ ಆಕ್ಸೆಸ್ ಮಾಡಬಹುದು. ಬಿಕಾಸ್ ಆ ದೇಶಗಳಿಗೆ ಪ್ರಾಪರ್ ಬಾರ್ಡರ್ಗಳಿಲ್ಲ. ಇಡೀ ಯುರೋಪಿಯನ್ ಯೂನಿಯನ್ ನಲ್ಲಿ ಡಿಫ್ರೆಂಟ್ ಆದಂತಹ ಕಂಟ್ರಿಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಒಂದು ದೇಶದಂತಿವೆ. ನೀವು ಯಾವುದೇ ವೀಸಾ ಅಥವಾ ಪಾಸ್ಪೋರ್ಟ್ ತೋರಿಸದೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸುಲಭವಾಗಿ ಪ್ರಯಾಣಿಸಬಹುದು. ಹಾಗಾಗಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಆಗಿ ಬರುವಂತವರು ಹೇಗಾದ್ರೂ ಮಾಡಿ ಅಲ್ಲಿನ ಯಾವುದಾದ್ರೂ ಒಂದು ದೇಶವನ್ನ ಪ್ರವೇಶಿಸಬೇಕಾಗುತ್ತೆ. ಆನಂತರ ಅವರು ಅಲ್ಲಿಂದ ಯುರೋಪಿನ ಯಾವುದೇ ದೇಶಕ್ಕೆ ಬೇಕಾದರೂ ಆರಾಮಾಗಿ ಹೋಗಬಹುದು ಅಂತ ಭಾವಿಸಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಾರೆ. ಇನ್ನು ಸ್ಪೇನ್ಗೆ ಪ್ರವೇಶಿಸುವಂತವರು ಅಲ್ಲಿಂದ ಪೋರ್ಚುಗಲ್, ಜರ್ಮನಿ, ಇಟಲಿ ಮತ್ತು ಫ್ರಾನ್ಸ್ ಸೇರಿದಂತೆ ಇತರ ಎಲ್ಲಾ ದೇಶಗಳಿಗೂ ಕೂಡ ಸುಲಭವಾಗಿ ಪ್ರಯಾಣವನ್ನ ಮಾಡ್ತಾರೆ. ಸೊ ಪ್ರೆಸೆಂಟ್ ಸ್ಪ್ಯಾನಿಷ್ ಸರ್ಕಾರ ಸೌಟೋ ಮತ್ತು ಮೆಲಿಲ್ಲಾ ನಗರಗಳಲ್ಲಿ ಮಿಲಿಟರಿಯನ್ನ ನಿಯೋಜಿಸುವ ಮೂಲಕ ತಮ್ಮ ನಗರಗಳಿಗೆ ಪ್ರವೇಶಿಸಿರುವಂತಹ ಎಲ್ಲ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅನ್ನ ವಾಪಸ್ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂಡ್ ಸ್ಪೇನ್ನ ಸರ್ಕಾರವೇ ಅಲ್ಲಿನ ಸುಪ್ರೀಂ ಕೋರ್ಟ್ ನೀಡಿದಂತಹ ಜಡ್ಜ್ಮೆಂಟ್ ಅನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಹ್ಯೂಮನ್ ರೈಟ್ಸ್ ಮತ್ತು ಲಾ ಅಂಡ್ ಆರ್ಡರ್ ಅನ್ನ ಪಕ್ಕಕ್ಕಿಟ್ಟು ಪೊಲೀಸರಿಗೆ ಫುಲ್ ಪವರ್ ಅನ್ನ ನೀಡಿದ್ದಾರೆ ಮತ್ತು ಎಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಹಿಂದಕ್ಕೆ ಓಡಿಸ್ತಾ ಇದ್ದಾರೆ. ಸೊ ಟೋಟಲಿ ಟ್ರಂಪ್ ಮತ್ತು ನೇತಾನ್ಯಾಹು ಅವರ ಹೊಡೆತದಿಂದಾಗಿ ಸ್ಪೇನ್ ತನ್ನ ಸುಪ್ರೀಂ ಆರ್ಡರ್ಗೆ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ. ಅಂಡ್ ಸ್ಪೇನ್ ಮಾತ್ರವಲ್ಲ, ಇಡೀ ಯುರೋಪ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಪ್ರಾಬ್ಲಮ್ನಿಂದಾಗಿ ಡೇಂಜರ್ ಝೋನ್ನಲ್ಲಿದೆ. ಇನ್ನು ನಮ್ಮ ದೇಶದಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಕೂಡ ನಾವು ಕ್ರಮಗಳನ್ನು ಕೈಗೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಯುರೋಪಿನಂತೆ ನಮ್ಮ ದೇಶದಲ್ಲಿಯೂ ಕೂಡ ಅತಿ ಹೆಚ್ಚು ಅಪರಾಧಗಳಿಗೆ ಕಾರಣವಾಗಿರೋದು ಬಾಂಗ್ಲಾದೇಶದಿಂದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿ ಬಂದಂತವರು. ಕೆಲವು ವರದಿಗಳ ಪ್ರಕಾರ ಪ್ರೆಸೆಂಟ್ ನಮ್ಮ ದೇಶದಲ್ಲಿ 4 ಕೋಟಿಗೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿಗರಿದ್ದಾರೆ. ಅಂಡ್ ಅವರು ಯಾವಾಗಲೂ ಕೂಡ ನಮ್ಮ ದೇಶದ ಭದ್ರತೆಗೆ ಬೆದರಿಕೆಯಾಗಿದ್ದಾರೆ. ಹಾಗಾಗಿ ಮೋದಿಯವರ ಗೌರ್ಮೆಂಟ್ ಅವರ ವಿರುದ್ಧ ಏನಾದರೂ ಕಠಿಣ ಕ್ರಮ ಕೈಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ನಮಸ್ಕಾರ.